ತುಮಕೂರು ಜಿಲ್ಲೆಯ ರೈತರಿಗೆ, ಗುಬ್ಬಿ ತಾಲೂಕಿನ ರೈತರಿಗೆ ಜೀವ ಸರ್, ಇದು ಜೀವ ನದಿ, ಜೀವ 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 ತಕ್ಕೊಂಡು ಹೋಗಕ್ಕೆ ಕಾನೂನನ್ನ ಸರ್ಕಾರ ಐತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಬೇಕಾದಂಗೆ 144 ಸೆಕ್ಷನ್ ಜಾರಿ ಮಾಡಿಬಿಟ್ಟು ಇವತ್ತ ಹೋರಾಟ ಹತ್ತಿಕ್ಕ ಕೆಲಸ ಮಾಡ್ತಾವ್ರೆ. ಇದೇ ಜನ ಇವತ್ ಸಾಯ್ತೀವಿ ಅಷ್ಟೇ, ಮುಂದೊಂದಿನ ನೀರಿಲ್ದೆ ಸಾಯದ. ಇವತ್ ಪ್ರಾಣ ಕೊಡಕ್ ಸಿದ್ಧ ಇದೀವಿ. ಈ ಪೊಲೀಸ್ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ, ನಮ್ಮ ಹೊಟ್ಟೆ ಮೇಲೆ ಹೊಡಿತಾರೆ. ಅಲ್ಲಿ ಯಾರೋ ಪೊಲೀಸ್ ಸ್ಟೇಷನ್ ಬೆಂಕಿ ಇಕ್ದವ್ರದೆಲ್ಲ ಕೇಸ್ಗಳನ್ನ ಅಮಾನತ್ ಮಾಡ್ತಾವ್ರೆ. ಈ ಬಡ ರೈತರ ಮೇಲೆ ಇಟ್ಕೊಳಕ್ ಬಂದವ್ರೆ. ಈ ಸರ್ಕಾರಕ್ಕೆ ನನ್ನ ಧಿಕ್ಕಾರ ಇರ್ಲಿ. ಉಪಮುಖ್ಯಮಂತ್ರಿ ಶಿವಕುಮಾರ್ಗೊಂದು ಮಾತು ಹೇಳ್ತೀವಿ, ನೀವು ರಾಜ್ಯದ ಮುಖ್ಯಮಂತ್ರಿ ಆಗಕ್ಕೆ ಹೊರಟಿರೋರು, ನಿಮ್ ಜಿಲ್ಲೆ ಮುಖ್ಯಮಂತ್ರಿ ಅಲ್ಲ. ನೀವು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂದ್ರೆ ತುಮಕೂರು ಜಿಲ್ಲೆಯ ಸಹಕಾರನೂ ಬೇಕು. ಇವತ್ತು ನೀವು ಮಾಡ್ತಿರೋ ಕೆಲಸಕ್ಕೆ ಮುಂದೊಂದಿನ ಪ್ರತ್ಯುತ್ತರ ಈ ಇಡೀ ಜಿಲ್ಲೆ ಜನ ಕೊಡ್ತೀವಿ. ಅವತ್ತು ನಿಮ್ಗೆ ಅರ್ಥ ಆಗುತ್ತೆ. ಈ ಹೋರಾಟ ನಾವು ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ. ಇವತ್ತು ತಾಲೂಕು ಆಡಳಿತ ನಮ್ಮ ಸರ್ಕಾರ ಐತೆ ಅಂತ ಹೇಳಿ ನಮ್ಮನ್ನ ಹತ್ತಿಕ್ತಾವ್ರೆ. 144 ಸೆಕ್ಷನ್ ಜಾರಿ ಹಾಕಿ ಇದಕ್ಕೆ ನಾವ್ ಯಾವುದೇ ಕಾರಣಕ್ಕೂ ರೈತರು ಒಗ್ಗಟ್ಟಾಗಿದ್ದೀವಿ. ಜಗ್ಗಲ್ಲ, ಹೋರಾಟ ನಿಲ್ಸಲ್ಲ. ಏನು ನೀರು ರಾಮನಗರ ಏನ್ ಬೇರೆ ಇಲ್ಲ, ರಾಮನಗರಕ್ಕೆ ನೀರು ತಗೊಂಡೋಗ್ಲಿ ಏನ್ ಬೇಡ ಅನ್ನಲ್ಲ. ಅದನ್ನ ಕುಣಿಗಲ್ಲಿಂದ ಮುಂದೆ ಎಕ್ಸ್ಪ್ರೆಸ್ ಕೆನಾಲ್ ಹೋಗಿದೆ, ಆ ಮುಂದೆ ಮಾಡ್ಕೊಂಡು ಹೋಗ್ಲಿ ಅನ್ನೋದು ನಂಬಿದ್ದು. ಇಲ್ಲಿ ಅಡ್ಡ ಮಧ್ಯದಲ್ಲಿ ಎಕ್ಸ್ಪ್ರೆಸ್ ಕೆನಾಲ್ ಮಾಡ್ಕೊಂಡು ಹೋಗಕ್ಕೆ ನಮ್ಮ ತಾಲೂಕು ನಮ್ಮ ಜಿಲ್ಲೆ ವಿರೋಧ ಇದೆ. ದಯವಿಟ್ಟು ಅದು ಮಾಡ್ಕೊಂಡು ಹೋಗ್ತಾ ಇರೋದು ಕಾನೂನು ರೀತಿನಲ್ಲಿ ಮಾಡ್ಕೊಂಡು ಹೋಗ್ತಾ ಇಲ್ಲ, ಕಾನೂನು ವಿರುದ್ಧವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯಾವುದಕ್ಕೂ ಲೀಗಲ್ ಆಗಿಲ್ಲ. ಕಾನೂನು ಪ್ರಕಾರ ಅವರು ನಮ್ಮ ರೈತರನ್ನ ಮಾಡ್ಕೊಂಡು ಹೋಗ್ಲಿ. ಅದು ಬೇರೆ ಕಾಲ್ನಡಿಗೆ ಸಂಕಾಪುರದ ಸ್ಟಾರ್ಟಿಂಗ್ ಪಾಯಿಂಟ್ ಅವ್ರದ್ದೇನು ಹೇಮಾವತಿ ನಾಲೆ ಸ್ಟಾರ್ಟಿಂಗ್ ಎಕ್ಸ್ಪ್ರೆಸ್ ಕೆನಾಲ್ ಇದೆ, ಆ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ 10 ಕಿಲೋಮೀಟರ್ 144 ಜಾರಿಗೆ ಮಾಡಿದ್ದಾರೆ. ರೈತರ ಮೇಲೆ ದಬ್ಬಾಳಿಕೆ ಸರಿಯಲ್ಲ. ಆ 144 ಜಾರಿಗೆ ತೆಗಿಬೇಕು. ಏನು ಕೂತ್ಕೊಂಡು ಸರ್ಕಾರ ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಉಪಮುಖ್ಯಮಂತ್ರಿಗಳು ಪ್ರತಿಯೊಬ್ಬರು ಕೂತ್ಕೊಂಡು ಅದೇನು ಮುಕ್ತವಾಗಿ ಮಾತಾಡಬೇಕು, ಪರಿಹಾರ ಕೊಡಬೇಕು.